ಮುಂಡರ್ಗಿದಲ್ಲಿನ ಕಾವೇರಿ ಹೋಟೆಲ್ ಮೇಲಿರುವ ಸಭಾಭವನದಲ್ಲಿ ಮಾನವ ಬಂಧುತ್ವ ವೇದಿಕೆಯ ಕಾರ್ಯಾಗಾರದಲ್ಲಿ ಮೂಢನಂಬಿಕೆಯ ನಿರ್ಮೂಲನೆಯ ಕಾರ್ಯಕ್ರಮವನ್ನ ನಡೆಸಲಾಯಿತು. ಕಾರ್ಯಕ್ರಮವನ್ನ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದ ವೈಎನ್ ಗೌಡರ್ ಅವರು ಮಾತನಾಡಿ, ಇಂದಿನ ವಿದ್ಯಾರ್ಥಿಗಳು ಕೇವಲ ಅಂಕಗಳನ್ನ ಗಳಿಸಿ ಪದವಿ ಪಡೆಯುವುದಕ್ಕೆ ಮಾತ್ರ ತಮ್ಮನ್ನ ಸೀಮಿತಗೊಳಿಸಿಕೊಳ್ಳಬಾರದು. ಸಮಾಜದಲ್ಲಿ ಮನೆ ಮಾಡಿರುವ ಮೂಢನಂಬಿಕೆಗಳನ್ನ ಹೊಡೆದೋಡಿಸಲು ಕ್ರಾಂತಿಕಾರಿ ಹೆಜ್ಜೆಯನ್ನಿಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಸ್ವಸ್ಥ ಹಾಗೂ ಸೌಹಾರ್ದಯುತ ಸಮಾಜ ನಿರ್ಮಾಣಕ್ಕಾಗಿ ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಎಂದು ಮಾರ್ಮಿಕವಾಗಿ ನುಡಿದರು. ಇಡೀ ದೇಶ ವಿದೇಶಗಳಲ್ಲಿ ಅಷ್ಟೆಲ್ಲ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಅದರ ಅರ್ಥ ಅಂಕಗಳು ಪದವಿಗಳು ಅಷ್ಟೇ ಮನುಷ್ಯನ ಬದುಕಿನ ಮೌಲ್ಯಗಳಾಗಬಾರದು ಅಂತ. ಅದರ ಜೊತೆಗೆ ಶ್ರಮ ಪ್ರಯತ್ನ, ಅನಂತರ ಆರ್ಜಿತವಾಗಿರ್ತಕ್ಕಂಥ ಸಂಸ್ಕಾರ, ಇವೆಲ್ಲವುಗಳನ್ನು ತಿಳಿಯೋದ್ರ ಮೂಲಕ ಅದು ಉತ್ತಮವಾಗಿರ್ತಕ್ಕಂಥ ಪ್ರಜೆಯಾಗಿ ಭಾರತ ದೇಶದಲ್ಲಿ ರೂಪುಗೊಳ್ಳಬೇಕಾಗಿದೆ. ಅಂಥ ಪ್ರಜೆಯನ್ನು ರೂಪುಗೊಳಿಸಬೇಕು ಅನ್ನೋದೇ ಈ ಮಾನವ ಬಂಧುತ್ವ ವೇದಿಕೆಯ ಮೂಲ ಉದ್ದೇಶ ಅನ್ನೋದನ್ನು ತಿಳಿಸ್ತೇನೆ. ಯಾಕಂದರೆ ಇಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಕ್ಕಂಥದ್ದು ಇದು ಕೇವಲ ನೆಪ ಮಾತ್ರ ಇಲ್ಲ. ಅದರ ಮೂಲಕ ನಾವು ಮಕ್ಕಳಿಗೆ ಇಲ್ಲ ನಾವು ಮಾನವ ಬಂಧುತ್ವ ವೇದಿಕೆ ಹೋಗಿದ್ವಿ, ಅಲ್ಲೆಲ್ಲ ನಮಗೆ ಇಲ್ಲಿ ಸಹೋದರತ್ವ ಇತ್ತು, ಅಲ್ಲಿ ಜಾತಿ ಧರ್ಮಗಳನ್ನು ಮೀರಿ ಒಂದು ಬಂಧುತ್ವ ಇತ್ತು. ಮಾನವ ಬಂಧುತ್ವ ಅಂದರೆ ಮಾನವ ಕುಲ ಎಲ್ಲವೂ ಒಂದೇ ಅಂತಕ್ಕಂಥದ್ದನ್ನು ಅಲ್ಲಿತ್ತು. ಅದರಂಗೆ ನಾನು ಮುಂದೆ ಬಾಳಿ ಬದುಕಿ ಈ ಸಮಾಜ. ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಹಿರಿಯ ಪತ್ರಕರ್ತರಾದ ಸಿ.ಕೆ. ಗಣಪ್ಪನವರ್, ನಿವೃತ್ತ ಮುಖ್ಯ ಶಿಕ್ಷಕರಾದ ಎಚ್.ಡಿ. ಪೂಜಾರ್, ರಾಜಾ ಭಕ್ಷ್ಮಿ ಬೆಟಗೇರಿ ಹಾಗೂ ರಂಗನಾಥ್ ನಾಯಕ್ ಅವರು ಪ್ರಸ್ತುತ ಸಮಾಜದ ಸ್ಥಿತಿಗತಿ ಹಾಗೂ ಗ್ರಾಮ ಸಂಚಾಲಕರ ಜವಾಬ್ದಾರಿಗಳನ್ನ ಕುರಿತು ಪ್ರೇರಣಾದಾಯಿ ಮಾತುಗಳನ್ನಾಡಿದರು. ಆಸ್ತಿಯನ್ನು ಮಾಡಬೇಕು, ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ವ್ಯಕ್ತಿಯನ್ನ ಮಾಡಬೇಕು, ದೊಡ್ಡ ಅವ್ರನ್ನ ಡಾಕ್ಟರ್ ಆಗಿ ನೋಡ್ಬೇಕು. ಇವತ್ತೆಲ್ಲ ದುಡ್ತಕ್ಕಂಥ ರೈತರ ಮಕ್ಕಳಾಗಿರ್ಬೋದು, ಕಾರ್ಮಿಕರ ಮಕ್ಕಳಾಗಿರ್ಬೋದು, ಇವತ್ತೆಲ್ಲ ದುಡ್ತಕ್ಕಂಥ ಮಕ್ಕಳು ದೊಡ್ಡ ವ್ಯಕ್ತಿಗಳ ಕಾಣಲಿ ಅಂತಂದು ಇವತ್ತೆಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮ ಅನ್ಕೊಂಡು ನಾವು ಕೂಡ ನಮ್ಮ ಸುರೇಶ್ ಅವರು ಎಲ್ಲ ಕಾರ್ಯಕ್ರಮ ಕರೀತಾರೆ. ಹಾಗಾಗಿ ಅವ್ರ ಜೊತೆ ಇರ್ತೀವಿ. ಹಾಗೂ ಇಲ್ಲೆಲ್ಲ ಆಗಮಿಸಿದಂತ ಎಲ್ಲ ಗುರು ವಂತಿ ನನ್ನ ಮಾತು ಮುಚ್ಚಿ ಮಕ್ಕಳಲ್ಲಿ ಯುವಕರಲ್ಲಿ ಇವತ್ತ ಜಾಗೃತಿ ಕಾರ್ಯಕ್ರಮ ಆಗಬೇಕು ಎನ್ನುವ ಉದ್ದೇಶ. ಅಂದ್ರೆ ಇವತ್ತ ಯಾರಲ್ಲಿ ಜ್ಞಾನ ಇರುತ್ತದೆಯೋ ಅವರಲ್ಲಿ ಯಾವುದೇ ಭಯ ಇರುವುದಿಲ್ಲ, ನಿರ್ಭಯ ಇರುತ್ತದೆ. ನಿರ್ಭಯ ಅರಿವು ಮೂಡಬೇಕಾದ್ರೆ ಅವರು ವಿದ್ಯಾವಂತರಾಗಿರ್ಬೇಕು, ಮೌಢ್ಯತೆಗೆ ಸಹಜವಾಗಿ ಹೋಗುವುದಿಲ್ಲ. ಆದರೂ ಕೂಡ ನಮ್ಮಲ್ಲಿ ಅನೇಕ ಯುವಕರು ಮತ್ತು ವಿದ್ಯಾವಂತರು ಕೂಡ ಕೆಲವೊಂದು ಮೌಢ್ಯಾಚರಣೆಗಳು ಆಚರಣೆಯಲ್ಲಿ ಇರುವುದರಿಂದ ಅವುಗಳನ್ನೆಲ್ಲ ಹೋಗಲಾಡಿಸಿ ಜನರಲ್ಲಿ ಜಾತ್ಯತೀತ ಮನೋಭಾವನೆ ಮತ್ತು ಮೌಢ್ಯ ಆಚರಣೆಗಳಿಗೆ ಎಲ್ಲರೂ ತಿಲಾಂಜಲಿ ಇಡಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದೆ. ದೇಶದಲ್ಲಿ ಜಾತಿ ಆಧಾರಿತವಾಗಿರ್ತಕ್ಕಂಥ ಸಂಘಟನೆಗಳನ್ನ ನಾವು ನೋಡಿದ್ದೇವೆ, ಧರ್ಮ ಆಧಾರಿತವಾಗಿರ್ತಕ್ಕಂಥ ಸಂಘಟನೆಗಳನ್ನ ನಾವು ಮಾಡಿದ್ದೇವೆ. ಆದರೆ ಎಲ್ಲವನ್ನ ಹೊರತಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಶೋಷಿತ ಜನಾಂಗವನ್ನ ಗುರಿಯಾಗಿಸಿಕೊಂಡು ಈ ನೊಂದವರ ಬಾಳಿಗೆ ಬೆಳಕು ಹಾಕಬೇಕು ಅಂತಕ್ಕಂಥ ಒಂದು ಮಹತ್ ಆಶೆಯನ್ನು ಇಟ್ಕೊಂಡು ಈ ದೇಶದಲ್ಲಿ ಒಂದು ಬದಲಾವಣೆಗಳನ್ನ ತರಬೇಕು ಅಂತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಈ ಸಂಘಟನೆ ಹಾಕಿದವರು ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ವಿಚಾರಧಾರೆಗಳು ಪ್ರತಿ ಸಮಾಜದ ಮೂಲೆಗಳನ್ನು ಹರಡಲಿ ಅಂತಕ್ಕಂಥ ಒಂದು ಬೃಹತ್ ಆಗಿರ್ತಕ್ಕಂಥ ವಿಚಾರವನ್ನು ಹೊಂದಿ ಈ ಸಂಘಟನೆಗಳನ್ನ ಮಾಡಿದ್ದಾರೆ. ಈ ಸಂಘಟನೆಯ ಮುಖಾಂತರವಾಗಿ ಇಡೀ ಭವ್ಯ ವೇದಿಕೆಯಲ್ಲಿ ಅಸಾಧಾರಣ ಸಾಧನೆಗೈದ ವಿವಿಧ ರಂಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗಣ್ಯರ ಹಸ್ತದಿಂದ ಅತ್ಯಂತ ಹೆಮ್ಮೆಯಿಂದ ಸನ್ಮಾನಿಸಿ ಪುರಸ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಮೇಘರಾಜ್ ನಾಯಕ್, ಶಿಕ್ಷಕ ನಾಯಕ್, ರಂಗನಾಥ್ ನಾಯಕ್, ಡಿ.ಜಿ. ಪೂಜಾರ್ ಸೇರಿದಂತೆ ನೂರಾರು ಪ್ರಮುಖರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಉಡುಚಪ್ಪ ತಿಗರಿ 9 ಲೈವ್ ನ್ಯೂಸ್ ಗದಗ.